ಕಲಿಯುಗ ಈ ಕಲಿಯುಗದಲ್ಲಿ ಕರ್ಮದ ರೌದ್ರ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆಯ ಮೇಲೆ ಗರುಡು ಕೊಂಚಾಣ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲು ಮಾಡಿದ ಬರದಂತಾಗಿದೆ. ಅಷ್ಟೇ ಯಾಕೆ ಕಾಮಾಂಧರರ ಅತ್ಯಾಚಾರಕ್ಕೆ ಸಿಕ್ಕು ನಲುಗಿ ಹೋಗಿವೆ ಬಡ ಹೆಣ್ಣು ಮಕ್ಕಳ ಭಾರವಾದ ಇನ್ನು ದೇಶಕ್ಕೆ ಅನ್ನ ಕೊಡುವ ದೇವರಾದ ರೈತರ ಮೇಲೆ ರಾಜಕೀಯವೆಂಬ ರಾಕ್ಷಸರು ರಕ್ತ ಇರುತ್ತಿರುವಾಗ ಬರಲಿ ಬೆಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮ ಅಧರ್ಮಗಳನ್ನು ತುಳಿದು ಬದುಕುತ್ತಿರುವ ಬಂಡರ ಪುಂಡಾಟಿಕೆಯನ್ನು ಬುಡ ಸಮೇತ ಕಿತ್ತೊಗೆಯಲು ಗಂಡುಗಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದಲ್ಲಿ ಕಾರಣ. ಈ ಊರಿನಲ್ಲಿ ನಡೆಯುವ ಮೋಸದ ಸರ್ವಾಧಿಕಾರಿ ಹೊಡೆದು ಸತ್ಯದ ಸಾಮ್ರಾಜ್ಯವನ್ನೇ ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಕೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿದದ್ದ ಕಾರಣನಿಗೆ ರೇ ಮಿಸ್ಟರ್, ಮೈಯ ಬಿಸಿಲು ಗೋಳಿ ಹಾಗೆ ದಾರಿಯಲ್ಲಿ ನಿಂತ್ಕೊಂಡಿದ್ದೀರಲ್ಲ, ಸ್ವಲ್ಪ ದಾರಿ ಬಿತ್ಕೊಂಡು ನಿಂತ್ಕೊಳ್ಳಿ. ಅಲ್ಲ, ಹುಡುಗಿಯರ ನೋಡಿದ್ಕೊಳ್ಳೆ ಜೊಲ್ಲು ಸುರಿಸುವ ಕಾಮುಕ ಅಂತಾನೆ ಗೊತ್ತಾಗ್ತದೆ. ಹುಟ್ಟಿದ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಾಯಾಲೋಕಕ್ಕೆ ಕಾಲಿಟ್ಟ ನಿಮ್ಮಂತ ಬಂಡ ಹೆಣ್ಣುಗಳು ಅರ್ಧ ಬಟ್ಟೆಯನ್ನು ತೊಟ್ಟು ಎಡೆಯು ಬೀಸಿ ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗನಿಗೆ ಅಷ್ಟೇ ಯಾಕೆ ವಯಸ್ಸಾದ ಮುದುಕನ ಬಾಯಲ್ಲೂ ಕೂಡ ಜೊಲ್ಲು ಸುರಿಯುತ್ತದೆ. ನೋಡ, ನಿನ್ನಂತವರನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರತೆ ಭಾವನೆ ಅಲ್ಲ, ಆದರತೆ ಭಾವನೆ ಎಂಬುದನ್ನು ಮಾತ್ರ ಮರೆಯಬೇಡ. ಗಂಡಸ್ತನ ಕೆದಕೆ ಕಾಮರ ಕಟ್ಟೆ ಹೊಡೆಯುವುದು ನಿನ್ನಂತ ದೇಹ ಪ್ರದರ್ಶಿಸುವ ಸೊಕ್ಕಿನ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಾ ಅಂತ ನಾವು ನಾಲ್ಕು ಗೋಡೆಗಳ ಮಧ್ಯನೇ ಇರಬೇಕಾ? ಯಾಕೆ ಹೆಣ್ಣಿಗೆ ಸ್ವತಂತ್ರ ಇಲ್ವಾ, ಅಥವಾ ನಮ್ಮ ಸೌಂದರ್ಯನ ಮುಚ್ಚಿಟ್ಕೊಳ್ಬೇಕಾ? ಸೌಂದರ್ಯ ಕಲಿಯುಗದ ಕಾಮಿನಿ ಎಣ್ಣೆ ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ನಿಂತರೆ ಆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ಬದಲಾಗಿ ನನ್ನಂತ ಹುಡುಗರು ಕೂಡಿಯ ಹಾಗೆ ನಿನ್ನ ಮೈ ಮೇಲೆ ಎರಗಿ ಬರುತ್ತಾರೆ. ಬಲು ಎಚ್ಚರ. ಸರಿಯ ಆಚೆ ಅಲ್ಲ, ನಿನ್ನಂತವನು ಹೇಳ್ತಾನಂತ ಹುಚ್ಚರಂತೆ ನಟನೆ ಮಾಡಕ್ ಹೋದ್ರೆ ಸೌಂದರ್ಯಕ್ಕೆ ಭಾರತೀಯಲ್ಲಿ ಸಂಸ್ಕೃತಿ ಇಲ್ಲ ಅಂತ ಅನ್ಕೋತಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವುದು ನಮ್ಮ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬಿ ಹೊಗಳುತ್ತೆ ಅಂದಾಗ ಅದು ನಿನ್ನಂತ ತುಂಡು ಬಟ್ಟೆ ನುಟ್ಟ ಸುಂದರಿಯರಿಂದ ಅಲ್ಲ. ಮೈ ತುಂಬ ಸೀರೆಯನ್ನಿಟ್ಟು ತಲೆ ತುಂಬ ಹೂವನ್ನು ಮುಡಿದು ಹಣೆಯಲ್ಲಿ ಕುಂಕುಮ ಇಟ್ಟು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸಿನ ಸೊಕ್ಕಡಗೆ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ಈ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿರುವರು ಬಲ್ಲವರು ಭಾರತೀಯ ಸಂಸ್ಕೃತಿಗೆ ತಲೆವಾಗಿ ನಡೆಯುತ್ತೆ ಈ ಜಗತ್ತು ಅಂತ.